ಮಸಣ ಕಾರ್ಮಿಕರು ಶತಶತಮಾನಗಳಿಂದ ಮಸಣಗಳಿಗೆ ಅಂಟಿಕೊಂಡು ಬಂದಿರತಕ್ಕಂಥ ಬಿಟ್ಟಿ ಚಾಕರಿ ಮಾಡ್ತಾ ಇರುವಂತ ಜೀತಗಾರ ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಕಳೆದ 2000 ವರ್ಷಗಳಿಂದ ಈ ಬಿಟ್ಟಿ ಚಾಕರಿಯ ಜೀತಗಾರಿಕೆ ಈಗಲೂ ಇದೆ. ಈಗಲೂ ಕೂಡ ಮಸಣಗಳಲ್ಲಿ ಕುಣಿ ಅಗೆದು ಕುಣಿ ಮುಚ್ಚತಕ್ಕಂಥವರು ಅಥವಾ ಶವಗಳನ್ನ ಸ್ಮಶಾನಕ್ಕೆ ಸಾಗಿಸೋಕ್ಕಿಂತ ಮುಂಚೆ ಹಲಗೆಯನ್ನ ಬಾರಿಸ್ತಕ್ಕಂಥ ತಮಟೆ ಕಲಾವಿದರು ಎಲ್ಲರೂ ಕೂಡ ಈ ಮಸಣಗಳ ಜೀತಗಾರಿಕೆಗೆ ಅಂಟಿಕೊಂಡಂಥವರು. ಈ ಒಂದು ಜೀತಗಾರಿಕೆ ಪದ್ಧತಿ, ಬಿಟ್ಟಿ ಚಾಕರಿ ಪದ್ಧತಿಯಿಂದ ಈ ದಲಿತ ಕುಟುಂಬಗಳನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕಳೆದ 7-8 ವರ್ಷಗಳಿಂದ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ ನಾವು ಒತ್ತಾಯ ಮಾಡ್ತಾ ಇದ್ವಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಬಾರಿ ಮಾತಾಡ್ತಾರೆ, ದಲಿತರಿಗೆ ನ್ಯಾಯ ಕೊಡ್ತೀವಿ, ಹಾಗೆ ಕೊಡ್ತೀವಿ, ಈಗ ಕೊಡ್ತೀವಿ ಅಂತೇಳಿ. ಆದ್ರೆ ಈಗಲೂ ಕೂಡ ಈ ಒಂದು ಬಿಟ್ಟಿ ಚಾಕರಿಯ ಜೀತಗಾರಿಕೆ ಅಂತಕ್ಕಂಥದ್ದು ಜೀವಂತವಾಗಿದೆ ಅಂತಕ್ಕಂಥ ಅಂಶವನ್ನ ನಾನು ಒತ್ತಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರ ತಕ್ಷಣವೇ ಇವರಿಗೆ ಈ ಜೀತಗಾರಿಕೆಯಿಂದ, ಬಿಟ್ಟಿ ಚಾಕರಿಯಿಂದ ಬಿಡುಗಡೆ ಆಗಬೇಕು ಅನ್ನೋದಾದ್ರೆ ನಾವು ಕೇಳ್ತಾ ಇದೀವಿ, ಆ ಬಿಟ್ಟಿ ಚಾಕರಿಯಿಂದ ಹೊರಗಡೆ ಬರೋದಕ್ಕೆ ಯಾರು ಮಸಣಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತವರನ್ನ ಮಸಣಕ್ಕೊಬ್ಬರಂತೆ ಮಸಣ ಕಾರ್ಯನಿರ್ವಾಹಕರನ್ನಾಗಿ ಸರ್ಕಾರ ಪ್ರತಿ ಗ್ರಾಮ ಪಂಚಾಯಿತಿ ಅದೇ ರೀತಿಯಲ್ಲಿ ನಗರ ಸಭೆಗಳಲ್ಲಿ ನೇಮಕ ಮಾಡ್ಕೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಇದು ಒಂದು. ಎರಡನೇದು, ಶತಶತಮಾನಗಳಿಂದ ಈ ಒಂದು ಬಿಟ್ಟಿ ಚಾಕರಿ ಮತ್ತು ಜೀತಗಾರಿಕೆಯಲ್ಲಿ ತೊಡಗಿರುವಂತ ಇವರಿಗೆ 45 ವರ್ಷಕ್ಕಿಂತ ಹೆಚ್ಚು ಜೀವನ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ಮಸಣಗಳಲ್ಲಿ ಕೆಲಸ ಮಾಡುವಾಗ ಅವರು ಕುಡಿತದ ಚಟವನ್ನ ಅಭ್ಯಾಸ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಆ ಮಸಣಗಳಲ್ಲಿರ್ತಕ್ಕಂಥ ಆ ಕುಣಿ ಅಗಿವಾಗ ಹಳೆಯ ಹೆಣಗಳನ್ನ ಹಸಿಯಾಗಿ ಬರ್ತಕ್ಕಂಥದ್ದನ್ನ ಕೀಳ್ಬೇಕಾಗತ್ತೆ, ಗಮ್ಮನ್ನು ಒಂದು ಕೆಟ್ಟ ದುರ್ವಾಸನೆಯನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಅವರು ಕುಡಿತದ ಚಟಕ್ಕೆ ಬಲಿಯಾಗಿರ್ತಾರೆ. ಮತ್ತೆ ಅವ್ರ ತಲೆಯಲ್ಲಿ ಒಂದು ವಿಷಯವನ್ನ ಈ ಜಾತಿಬದ್ಧ ಸಮಾಜ ತುಂಬಿಟ್ಟದೇನಪ್ಪ ಅಂದ್ರೆ, ಇದು ದೇವರ ಕೆಲಸ ಆಗಿರೋದ್ರಿಂದ ನೀವ್ ಯಾರು ಇದಕ್ಕೆ ದುಡ್ಡು ಕೇಳಬಾರ್ದು ಅಂತೇಳಿ ಪುಕ್ಕಟಾಗಿ ಮಾಡಿಸ್ಕೊಳ್ಳುವಂತ ಒಂದು ಪದ್ಧತಿ ಇದೆ. ಹಾಗೇನೆ ಯಾರಾದ್ರೂ ದಕ್ಷಿಣೆ ಅಂತೇಳಿ ಕೊಟ್ರೆ ಅದನ್ನ ಮನೆಗೆ, ಕುಟುಂಬಕ್ಕೆ ಕೂಡ ಬಳಸಬಾರದು ಅನ್ನುವಂತ ಒಂದು ನಂಬಿಕೆಯನ್ನ ಇವ್ರ ನಡುವೆ ಹುಟ್ಟಿಸಿ ಅತ್ಯಂತ ಕಡುಬಡತನದಲ್ಲಿ ಜೀವನ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಅದರಿಂದ ತಕ್ಷಣವೇ 45 ವರ್ಷ ಮೇಲ್ಪಟ್ಟಂತ ಎಲ್ಲರಿಗೂ ಕೂಡ ರಾಜ್ಯ ಸರ್ಕಾರ ಪ್ರತಿ ತಿಂಗಳ 3,000 ರೂಪಾಯಿಗಳ ಒಂದು ಮಹಾಶಾಸನವನ್ನ ಘೋಷಣೆ ಮಾಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದೀವಿ. ಇದರಿಂದ ಅವರು ಹೊರಗಡೆ ಬರಬೇಕು, ಬೇರೆ ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರ ಬಯಸಿದ್ರೆ ಅವರಿಗೆ ಪುನರ್ವಸತಿ ಮಾಡಬೇಕು. ಆ ಪುನರ್ವಸತಿ ಮಾಡಬೇಕು ಅಂದ್ರೆ ಅವ್ರನ್ನ ಗಣತಿ ಮಾಡಬೇಕು. ಗಣತಿ ಮಾಡಿ ಪುನರ್ವಸತಿಯಲ್ಲಿ ಅವರಿಗೆ ಎಲ್ಲರೂ ಕೂಡ ವ್ಯವಸಾಯ ಬಲ್ಲಂತವ್ರು, ಅವರಿಗೆ ತಲಾ 5 ಎಕರೆ ನೀರಾವರಿ ಜಮೀನನ್ನು ಕೊಡಬೇಕು. ಅವರ ಕುಟುಂಬದ ಸದಸ್ಯರಿಗೆ, ಅವರ ವಿದ್ಯಾವಂತ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಅವರಿಗೆ ಮೀಸಲಾತಿಯ ಆದ್ಯತೆಯನ್ನ ಕೊಡಬೇಕು ಅಂತಕ್ಕಂಥ ಪ್ರಮುಖವಾದಂತ ಬೇಡಿಕೆಗಳನ್ನ ಇಟ್ಕೊಂಡು, ಇದ್ರ ಜೊತೆಗೆ ಈ ಒಂದು ಮಸಣಗಳಲ್ಲಿ ಕೆಲಸ ಮಾಡುವಾಗ ಅಲ್ಲಿಯೇ ಏನು ಸಾಮಗ್ರಿಗಳು ಬೇಕಾಗಿದೆ ಆ ಸಾಮಗ್ರಿಗಳನ್ನು ಕೂಡ ಇವತ್ತು ಈ ಸರ್ಕಾರ ಗ್ರಾಮ ಪಂಚಾಯತ್ ಮೂಲಕ ಒದಗಿಸಬೇಕು ಅಂತ ಕೂಡ ನಾವಿವತ್ತು ಒತ್ತಾಯ ಮಾಡ್ತಾ ಇದೀವಿ. ಮಸಣಗಳನ್ನ ಒಂದು ನಂದನವನವಾಗಿ ಡೆವಲಪ್ ಮಾಡೋದಕ್ಕೆ ಖಂಡಿತ ಇವರನ್ನ ಒಂದೊಂದು ಮಸಣಕ್ಕೆ ಒಬ್ಬರನ್ನ ನಿರ್ವಾಹಕರನ್ನಾಗಿ ನೇಮಕ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ನಾನು ಯು ಬಸವರಾಜು, ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ರಾಜ್ಯ ಸಂಚಾಲಕ. ನಾವು ಈ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕ ಸಂಘಟನೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಚಾಲಕರು. ನಮ್ಮ ಮಸಣ ಕಾರ್ಮಿಕರ ಒಂದು ಬೇಡಿಕೆ ಏನಪ್ಪಾ ಅಂದ್ರೆ, ಮಸಣಕ್ಕೆ ಒಬ್ಬರಂತೆ ಕಾವಲುಗಾರರಾಗಿ ನೇಮಕ ಮಾಡಬೇಕು. ಅವರಿಗೆ ಕನಿಷ್ಠ 3,000 ರೂಪಾಯಿ ಮಾಸಾಸನ ಕೊಡಬೇಕು. ಮತ್ತೆ ಮಸಣಗಳಲ್ಲಿ ಶವ ಸಂಸ್ಕಾರ ಮಾಡುವಂತ ಸಂದರ್ಭಕ್ಕೆ ಗುಣಿ ಅಗೆದು ಮುಚ್ಚುವಂತ ಕೆಲಸಕ್ಕೆ ಈ ನಮ್ಮ ನರೇಗಾ ಉದ್ಯೋಗ ಖಾತ್ರಿ ಅಡಿಯಲ್ಲಿ 3,000 ರೂಪಾಯಿ ಆದರೂ ಅವರಿಗೆ ಕೂಲಿಯನ್ನ ನಿಗದಿ ಮಾಡಿ ಈಗ ಕೂಡಲೇ ಅವರಿಗೆ ನೀಡಬೇಕು. ಇಂಥದ್ದು ಒಂದು. ಮತ್ತೆ ಎಲ್ಲಾ ದಲಿತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಅವರಿಗೆ ಮನೆ, ನಿವೇಶನ, ಮತ್ತೆ ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಇತ್ಯಾದಿ ಸೌಲಭ್ಯಗಳನ್ನ ಮಸಣ ಕಾರ್ಮಿಕರಿಗಂತೇನೆ ಮೀಸಲಿಟ್ಟು ಕೊಡಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ.